ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ನಾನಿವತ್ತು ನಿಮಗೆ 3 ಮಾರ್ಚ್ 2025ರಿಂದ 9 ಮಾರ್ಚ್ 2025ರ ವಾರ ಭವಿಷ್ಯ ಕಾರ್ಯಕ್ರಮ. ನಮ್ಮ ವಾರ ಭವಿಷ್ಯ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೋಮವಾರದಿಂದ ಭಾನುವಾರದವರೆಗೂ ನಡೆಯುತ್ತೆ. ಈ ವಾರ ಚಂದ್ರ ರೇವತಿ ನಕ್ಷತ್ರ, ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ ಮತ್ತು ಆರಿದ್ರಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ನೀವೆಲ್ಲರಿಗೂ ಕೂಡ ನಿಮ್ಮ ನಕ್ಷತ್ರಗಳು, ಜನ್ಮ ನಕ್ಷತ್ರಗಳು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಇನ್ನು ಕೆಲವರು ಹೇಳ್ತೀರಾ, ಗುರುಜಿ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅನ್ನೋಂಥವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರ ಇಲ್ಲ ಮುಖ ನೋಡಿ ಹೇಳುವಂತ ಶಾಸ್ತ್ರಕ್ಕೆ ಫೇಸ್ ರೀಡಿಂಗ್, ಮುಖ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಹೋದ ವಾರ ನಾನು ವಾರ ಭವಿಷ್ಯ ಹೇಳಿದ್ದೆ, ಶೇರ್ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ನಡೀತಾ ಇದೆ. ಹೋದ ವಾರನೂ ಕೂಡ ಡೌನ್ ಟ್ರೆಂಡ್ ಅಲ್ಲೇ ನಡೀತು. ಹಾಗಾದ್ರೆ ಈ ವಾರದಲ್ಲಿ ಶೇರ್ ಮಾರ್ಕೆಟ್ ಯಾವ ತರ ಇರುತ್ತೆ? ಶೇರ್ ಮಾರ್ಕೆಟ್ ನಿಫ್ಟಿ 50 ಆಗ್ಲೇ 12% ಕರೆಕ್ಷನ್ ಆಗಿದೆ. ಈಗ ಬೇರ್ ನಡೀತಾ ಇದೆ, ಬೇರ್ ಫೇಸ್. ಇನ್ನ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಂತೂ 50% ಡೌನ್ ಆಗಿದೆ. ಎಲ್ಲರೂ ಕೂಡ ನಿಮ್ಮ ಪೋರ್ಟ್ಫೋಲಿಯೋ ನೋಡಿದ್ರೆ ಎಲ್ಲಿ ನೋಡಿದ್ರು ಕೂಡ ರಕ್ತಪಾತ ಕಂಡು ಬರ್ತಾ ಇದೆ. ಯಾರ್ಯಾರದು ಶೇರ್ ಮಾರ್ಕೆಟ್ ಅಲ್ಲಿ ಪೋರ್ಟ್ಫೋಲಿಯೋ ಎಷ್ಟೆಷ್ಟು ಪರ್ಸೆಂಟೇಜು ಕಮ್ಮಿ ಆಗಿದೆ ಅಂಥವರೆಲ್ಲ ನನಗೆ ಕಮೆಂಟ್ ಮಾಡಿ. ಇನ್ನು ಈಗ ಈ ವಾರ ಶೇರ್ ಮಾರ್ಕೆಟ್ ಏನಾಗುತ್ತೆ, ಆಲ್ ಓವರ್ ದ ಗ್ಲೋಬ್ ಈಗೇನ್ ನಡೀತಾ ಇದೆ, ಟ್ರೇಡ್ ವಾರ್ ನಡೀತಾ ಇದೆ. ಈ ಟ್ರೇಡ್ ವಾರ್ ಅಂತ ಯಾವಾಗುತ್ತೆ? 2 ಏಪ್ರಿಲ್ 2025ವರೆಗೂ ಈ ಟ್ರೇಡ್ ವಾರ್ ನಡೀತಾ ಇರುತ್ತೆ. ಈಗ ಇದೆಲ್ಲ ಯಾಕೆ? ವರ್ಲ್ಡ್ ಅಲ್ಲೇನೆ ಅಮೆರಿಕದಲ್ಲೂ ಕೂಡ ಶೇರ್ ಮಾರ್ಕೆಟ್ ಡೌನ್ ಆಗಿದೆ. ಅಮೆರಿಕಾದಲ್ಲಿರುವಂತ ಭಾರತೀಯರು ಇರ್ಬೋದು, ಭಾರತ ದೇಶದಲ್ಲಿರುವಂತವ್ರು ಶೇರ್ ಮಾರ್ಕೆಟ್ ಅಲ್ಲಿ ಇರ್ಬೋದು, ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಿದಿರಾ ಅವ್ರು ಯಾರು ಕೂಡ ತಮ್ಮ ಶೇರ್ಗಳನ್ನ ಮಾರ್ಕೋಬಾರ್ದು. ಯಾವಾಗ್ಲೂ ಕೂಡ ಲಾಂಗ್ ವಿಷನ್ ಇಟ್ಕೋಬೇಕು. ಮತ್ತೆ ಈ ರಕ್ತಪಾತ ನಿಲ್ಲುತ್ತೆ, ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಈಗ ಡೊನಾಲ್ಡ್ ಟ್ರಂಪ್, ಇಲಾನ್ ಮಸ್ಕ್ ಇವರೆಲ್ಲರ ವಿಚಾರದಿಂದ ಇಲಾನ್ ಮಸ್ಕ್ ಕೂಡ ಲಾಸೆ ಶೇರ್ ಮಾರ್ಕೆಟ್ ಅಲ್ಲಿ. ಯಾಕಂದ್ರೆ ಅಮೆರಿಕ ಶೇರ್ ಮಾರ್ಕೆಟ್ ಕೂಡ ಡೌನ್ ಅಲ್ಲಿ ನಡೀತಾ ಇದೆ. ಇದೆಲ್ಲ ಗ್ರಹಗತಿಗಳು. ಮತ್ತೆ ಟ್ರೇಡ್ ವಾರ್, ಟ್ಯಾರಿಫ್ ವಾರ್ ಡೊನಾಲ್ಡ್ ಟ್ರಂಪ್ ಇಂದ, ಆಮೇಲೆ ರೆಸಿಪ್ರೋಕಲ್ ವಾರ್, ಇದೆಲ್ಲ ನೀವೆಲ್ಲ ಕೇಳ್ತಾ ಇದ್ದೀರಾ. ಭಾರತ ದೇಶದ್ದು ಏನೇ ವಸ್ತುಗಳು ಅಮೆರಿಕದಲ್ಲಿ ಮಾರಾಟ ಮಾಡಿದ್ರೆ, ಭಾರತದಿಂದ ಬಂದಂತ ವಸ್ತುಗಳನ್ನ ಇಂಡಿಯಾದಲ್ಲಿ ಮಾರಾಟ ಮಾಡಿದ್ರೆ ಇಂಡಿಯಾದಲ್ಲಿ ಎಷ್ಟು ಟ್ಯಾರಿಫ್ ಅಂದ್ರೆ ಟ್ಯಾಕ್ಸ್ ಎಷ್ಟಾಗ್ತಿರೋ ಅಷ್ಟೇ ಟ್ಯಾಕ್ಸ್ ಅಮೆರಿಕದಲ್ಲೂ ನಾವು ಹಾಕ್ತೀವಿ. ಈ ತರ ಟ್ರೇಡ್ ವಾರ್ ಆಗೋದ್ರಿಂದ ಇಂಡಿಯನ್ ಎಕಾನಮಿಗೆ ಹೊಡೆತ ಬೀಳುತ್ತೆ. ಇದರ ಜೊತೆಗೆ ನ್ಯೂಟನ್ಸ್ ಥರ್ಡ್ ಲಾ ಹೇಳುತ್ತೆ, ಎವರಿ ಆಕ್ಷನ್ ದೇರ್ ಇಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ. ಇದರಿಂದ ಏನಾಯ್ತು, ಅಮೆರಿಕ ಶೇರ್ ಮಾರ್ಕೆಟ್ ಕೂಡ ಬೀಳ್ತಾ ಇದೆ. ಯಾಕಂದ್ರೆ ಇಂಡಿಯನ್ ವಸ್ತುಗಳಲ್ಲಿ ಹೋಗಿದ ತಕ್ಷಣ ಅಥವಾ ವಿದೇಶಿ ವಸ್ತುಗಳಲ್ಲಿ ಹೋಗಿದ ತಕ್ಷಣ ಏನಾಗುತ್ತೆ, ಬೆಲೆ ಜಾಸ್ತಿ ಆಗ್ಬಿಡುತ್ತೆ, ಟ್ಯಾರಿಫ್ ಜಾಸ್ತಿ ಆಗಿದ ತಕ್ಷಣ. ಅದರಿಂದ ಅಲ್ಲೂ ಕೂಡ ಮಾರ್ಕೆಟ್ ಬೀಳ್ತಾ ಇದೆ. ಯಾರ್ಯಾರು ಪೋರ್ಟ್ಫೋಲಿಯೋ ಎಷ್ಟೆಷ್ಟು ಪರ್ಸೆಂಟೇಜು ಡೌನ್ ಆಗಿದೆ ಅನ್ನೋದನ್ನ ನೀವೆಲ್ಲ ನನಗೆ ಕಮೆಂಟ್ ಮಾಡಿ. ಈಗ ನಾನು ವಾರ ಭವಿಷ್ಯ ಹೇಳೋಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇನು, ಸರ್ವಸ್ಯ ಲೋಚನಂ ಶಾಸ್ತ್ರಂ. ಈಗ ಶೇರ್ ಮಾರ್ಕೆಟ್ ಏನಾಗುತ್ತೆ ಗೊತ್ತಿರಲ್ಲ, ಅತಂತ್ರ ಸ್ಥಿತಿ, ಎಕನಾಮಿಕ್ ಎಲ್ಲಾರು ಏನ್ ಹೇಳ್ತಾರೆ, ಹಣ ಹೂಡಿಕೆ ಮಾಡಿ, ಹಣ ಹೂಡಿಕೆ ಮಾಡಿ, ನಿಫ್ಟಿ 50 ಇನ್ನು ಎಷ್ಟು ಬೀಳುತ್ತೋ. 2000 ಇಸ್ವಿ ಆಮೇಲೆ ಕೋವಿಡ್ ಬಂದಾಗ ಎಷ್ಟು ಮಾರ್ಕೆಟ್ ಬಿದ್ದಿತ್ತು, ಈ ಮಾರ್ಕೆಟ್ ಮತ್ತೆ ಮೇಲೆ ಹೋಗ್ಲೇಬೇಕು. ಜ್ಯೋತಿಷ ಶಾಸ್ತ್ರ ಅನ್ನೋದು ನಿಮಗೆ ಕರೆಕ್ಟ್ ವಿಷನ್ ತೋರಿಸುತ್ತೆ. ಯಾವಾಗ ಮತ್ತೆ ಶೇರ್ ಮಾರ್ಕೆಟ್ ಬೇರ್ ಫೇಸ್ ಇಂದ ಅಪ್ ಟ್ರೆಂಡ್ಗೆ ಸ್ಟಾರ್ಟ್ ಆಗುತ್ತೆ, ಬುಲ್ ರನ್ ಯಾವಾಗ ನಡೆಯುತ್ತೆ,
ಇವೆಲ್ಲ ಕೂಡ ಈಗ ಏನಾಗುತ್ತೆ, ಸ್ವಲ್ಪ ಕ್ರ್ಯಾಶ್ ಆಗೋ ಚಾನ್ಸಸ್ ಕೂಡ ಕಂಡು ಬರ್ತಾ ಇದೆ. ಜನರಲ್ಲಿ ಈಗ ಭಯ ಭೀತಿ ಉಂಟಾಗಿದೆ. ಇದೆಲ್ಲ ಮಾಡಿಸುವಂಥವ್ರು ಶೇರ್ ಮಾರ್ಕೆಟ್ ಅಲ್ಲಿ ಇರ್ತಾರೆ. ಯಾಕಂದ್ರೆ ಇವೆಲ್ಲ ಶೇರ್ ಮಾರ್ಕೊಂಡು ಹೊರಟೋದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇರ್ಬೋದು ಅಥವಾ ಇತರರು ಅವ್ರು ಬಂದು ಹಣ ಹೂಡಿಕೆ ಮಾಡ್ತಾರೆ. ಆಮೇಲೆ ತುಂಬಾ ಲಾಭ ಆಗಿದ ತಕ್ಷಣ ಎಲ್ಲ ಮಾರ್ಕೊಂಡು ಹಣ ತಗೊಂಡು ಇಂಡಿಯಾದ ಹೊರಟೋಗ್ತಾರೆ. ನಾವೇನ್ ಮಾಡ್ತೀವಿ, ಶೇರ್ ಮಾರ್ಕೆಟ್ ಮೇಲ್ ಹೋಗ್ತಿದೆ ಅಂತ ಕೊಂಡ್ಕೊಂತಾ ಹೋಗ್ತೀವಿ. ಶೇರ್ ಮಾರ್ಕೆಟ್ ಕೆಳಗಡೆ ಆಗಿದ ತಕ್ಷಣ ಭಯ ಬಂದು ಎಲ್ಲ ಮಾರಾಟ ಮಾಡ್ಬಿಡ್ತೀವಿ. ಆ ಥರ ಮಾಡಕ್ ಹೋಗ್ಬೇಡಿ. ಯಾರ್ಯಾರ ಶೇರ್ಗಳಿದೆ, ಯಾವ ಶೇರ್ಗಳಿದೆ, ಆ ಶೇರ್ ಯಾವಾಗ IPO ಬಂತು, ಆ ಟೈಮ್ ಏನು, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಯಾವಾಗ ಬಂತು, ಅದನ್ನೆಲ್ಲ ಆ ಟೈಮ್ ಪ್ರಕಾರ ಆ ಶೇರು ಮೇಲೆ ಹೋಗುತ್ತೋ ಇಲ್ವೋ ಅನ್ನೋದನ್ನು ಕೂಡ ಜ್ಯೋತಿಷ್ಯ ಶಾಸ್ತ್ರದ ಮುಖಾಂತರ ಜಡ್ಜ್ ಮಾಡ್ಬೋದು. ಅದರ ಟೈಮಿಂಗ್ಸ್ ಬೇಕಾಗುತ್ತೆ. ಅದಕ್ಕೆ ನಿಮ್ಮ ಶೇರ್ಗಳು ಮತ್ತೆ ನಿಮ್ಮ ಪೋರ್ಟ್ಫೋಲಿಯೋ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಈಗ ನಾನು ಹೊಸಬ್ರು ನಮ್ಮ ಚಾನಲ್ ಯಾರು ಇದ್ದೀರಿ ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ. ಕೆಲವರು ನೋಟಿಫಿಕೇಶನ್ ಬೆಲ್ ಅನ್ನೋದು ಒತ್ತಿರಲ್ಲ. ಯಾರು ನೋಟಿಫಿಕೇಶನ್ ಬೆಲ್ ಒತ್ತಿಲ್ವೋ ಅವರೆಲ್ಲ ಮತ್ತೆ ನೋಟಿಫಿಕೇಶನ್ ಬೆಲ್ ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಶೇರ್ ಮಾಡಿ. ಎಲ್ಲರಿಗೂ ಕೂಡ ಕತ್ಲಲ್ಲಿರೋಗೆ ಬೆಳಕನ್ನು ತೋರಿಸುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಯಾರು ಮೇಷರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 3 ಮಾರ್ಚ್ 2025ರಿಂದ 9 ಮಾರ್ಚ್ 2025 ಮೇಷರಾಶಿ ಭವಿಷ್ಯ. ಹಾಗಾದ್ರೆ ಮೇಷರಾಶಿಯವರಿಗೆ ಎಲ್ಲಾ ವ್ಯಯಸ್ಥಾನದಲ್ಲಿ ಚತುರ್ಗ್ರಹಗಳು ಸಂಚಾರ ಆಗ್ತಾ ಇರೋದ್ರಿಂದ ತಮ್ಮ ಸುಖ ಸಂತೋಷಕ್ಕಾಗಿ ಹಣವನ್ನ ಖರ್ಚು ಮಾಡುವ ಸಾಧ್ಯತೆ, ವಿವಾಹ ಜೀವನದಲ್ಲಿ ವಿವಾದ, ಕೋರ್ಟು, ಪೊಲೀಸ್ ಸ್ಟೇಷನ್ನು ನಡೀತಾ ಇರುವಂಥವ್ರು, ಇಲ್ಲ ದೊಡ್ಡವರೆಲ್ಲ ಕೂತ್ಕೊಂಡು ಒಂದು ಮಾಡಕ್ಕೆ ಎಷ್ಟೋ ಪ್ರಯತ್ನಗಳು ಮಾಡ್ತಾರೆ, ಅದು ಕೂಡ ಫೇಲ್ಯೂರ್ ಆಗುತ್ತೆ. ಈ ತರ ಸಮಸ್ಯೆಗಳನ್ನ ಅನುಭವಿಸ್ತಾ ಇರುವಂಥವ್ರು ಇಬ್ಬರು ಕೂಡ, ಪತಿ ಪತ್ನಿ ಇಬ್ಬರು ಕೂಡ ತಮ್ಮ ಜಾತಕಗಳನ್ನ ತೋರಿಸ್ಬೇಕು. ವಿವಾಹ ಆಗೋಕ್ಕಿಂತ ಮುಂದಲೇ ಇಬ್ಬರ ಜಾತಕವನ್ನು ತೋರಿಸೋದು ಬಹಳ ಇಂಪಾರ್ಟೆಂಟು. ಹಾಗಾದ್ರೆ ಮೇಷರಾಶಿಯವರಿಗೆ ಈ ವಾರ ತುಂಬಾ ಧೈರ್ಯ ಇರುತ್ತೆ. ಧೈರ್ಯ ಇದ್ದಾಗ ಧೈರ್ಯ ಸಾಹಸೇ ಲಕ್ಷ್ಮಿ. ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಲಕ್ಷ್ಮಿ ವಾಸ ಮಾಡ್ತಾಳೆ. ಮೇಷರಾಶಿಯವರಿಗೆ ಈ ವಾರ ಸೋಮವಾರ, ಮಂಗಳವಾರ, ಬುಧವಾರ ಮಾನಸಿಕವಾಗಿ ನೀವು ಉಲ್ಲಾಸವಾಗಿರ್ತೀರಿ. ಸ್ನೇಹಿತರನ್ನ ಸಂಧಿಸ್ತೀರಿ. ಒಡವೆ ಕಾಣಿಕೆಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ ಧನನಷ್ಟ ಆಗುವ ಸಾಧ್ಯತೆಗಳು, ಕಣ್ಣುಗಳ ತೊಂದರೆ ಉಂಟಾಗ್ಬೋದು, ಕುಟುಂಬದಲ್ಲಿ ದುಃಖ, ಪತ್ನಿ ಮಕ್ಕಳಿಗೆ ವ್ಯಾಧಿಗ್ರಸ್ತರಾಗ್ಬೋದು, ಅದರಿಂದ ಬಳಲಬಹುದು ಅನ್ನೋಂಥದ್ದು ಕಂಡು ಬರುತ್ತೆ. ಮತ್ತೆ ವಾರದ ಕೊನೆಯ ಒಂದು ದಿನ ಭಾನುವಾರ ಧೈರ್ಯ ಹೆಚ್ಚಾಗುತ್ತೆ, ಉತ್ತಮ ನೆರೆಹೊರೆ ನಿಮಗಿರುತ್ತೆ ಮತ್ತು ಧನ ಲಾಭ ಆಗುತ್ತೆ. ಈ ವಾರದಲ್ಲಿ ಒಟ್ಟು 4 ದಿನಗಳು ಶುಭ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತೆ ಭಾನುವಾರ. ಇನ್ನು ವಾರದ ಮಧ್ಯದ 3 ದಿನಗಳು ಗುರುವಾರ, ಶುಕ್ರವಾರ, ಶನಿವಾರ ಮೇಷರಾಶಿ ಜಾತಕರು ಎಚ್ಚರ. ಯಾರು ಮೇಷರಾಶಿ ಜಾತಕರಿದ್ದೀರಿ, ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಶಿವನಿಗೆ ಬಿಲ್ವಪತ್ರೆಯಿಂದ ಪೂಜೆ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಮೇಷರಾಶಿಯವರಿಗೆ ಕಮ್ಮಿ ಆಗುತ್ತೆ ಅನ್ನೋಂಥ ವಿಚಾರ ಈಗ ತಿಳಿಸ್ತಾ ಇದ್ದೀನಿ. ಇನ್ನು ಕಾಯ್ತಾ ಇದ್ದೀರಿ. ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಈಗ ವೃಷಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ವೃಷಭ ರಾಶಿಯವರಿಗೆ ಮಾತಾಡಬೇಕಾದ್ರೆ ಬಹಳ ಎಚ್ಚರ. ನಿಮ್ಮ ಜನ್ಮ ರಾಶ್ಯಾಧಿಪತಿ ಲಾಭಸ್ಥಾನದಲ್ಲಿ, ಪಂಚಮಾಧಿಪತಿ ಲಾಭಸ್ಥಾನದಲ್ಲಿ. ನಿಮ್ಗೆ ಯಾರಿಂದ ಲಾಭ ಆಗುತ್ತೆ? ನಿಮಗೆ ಮಕ್ಕಳಿದ್ರೆ ಮಕ್ಕಳಿಂದ, ಮೊದಲನೇ ಮಗ ಅಥವಾ ಮಗಳಿಂದ ಲಾಭ. ಪ್ರಿಯತಮ ಇದ್ರೆ, ಸ್ತ್ರೀ ಜಾತಕರಾಗಿದ್ರೆ ಪ್ರಿಯತಮ್ಮನಿಂದ ಲಾಭ. ನೀವು ಪುರುಷ ಜಾತಕರಾಗಿದ್ರೆ ನಿಮ್ಮ ಪ್ರಿಯತಮೆ ಇದ್ರೆ ಪ್ರಿಯತಮೆಯಿಂದ ಲಾಭ. ಅಥವಾ ನಿಮಗೆ ಸೊಸೆ ಅಥವಾ ಅಳಿಯ ಇದ್ರೆ ಸೊಸೆ ಅಳಿಯನಿಂದ ಏನಾದರೂ ಒಂದು ಅನುಕೂಲ ಲಾಭ ಆಗುತ್ತೆ. ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರೋದಂತೂ ಅತಿ ಹೆಚ್ಚು ಲಾಭ ಕಂಡು ಬರುವ ಸಾಧ್ಯತೆಗಳಿದೆ ವೃಷಭ ರಾಶಿ ಜಾತಕರಿಗೆ. ಉದ್ಯೋಗದಲ್ಲೂ ಕೂಡ ಪ್ರಮೋಷನ್ ಸಿಗುವ ಸಾಧ್ಯತೆಗಳಿದೆ. ಕಷ್ಟಪಡಬೇಕು,
ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಅಂತೂ ಖಂಡಿತ ವೃಷಭ ರಾಶಿಯವರಿಗೆ ಈ ವಾರ ಫಲ ಪ್ರಾಪ್ತಿಯಾಗುವಂತಹ ಸಮಯ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಅನಾರೋಗ್ಯ ಉಂಟಾಗ್ಬೋದು, ಅನಾವಶ್ಯಕ ಖರ್ಚುಂಟು ಬರ್ಬೋದು, ಸ್ತ್ರೀಯಿಂದ ನಿಮಗೆ ಅಧಿಕ ಖರ್ಚುಂಟಾಗುವ ಸಾಧ್ಯತೆ. ಇನ್ನು ವಾರದ ಕೊನೆ 4 ದಿನ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ತುಂಬಾ ಉತ್ತಮವಾದ ಸಮಯ ವೃಷಭ ರಾಶಿಯವರಿಗೆ. ಹಿರಿಯರ ಜೊತೆ ಉತ್ತಮ ಸಂಬಂಧ ಇರುತ್ತೆ, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ಮತ್ತೆ ಪ್ರಮೋಷನ್ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ವೃಷಭ ರಾಶಿ ಜಾತಕರಿಗೆ. ಹಾಗೆ ವೃಷಭ ರಾಶಿ ಜಾತಕರು, ನಮ್ಮೆಲ್ಲ ಆತ್ಮಗಳ ತಂದೆ ಯಾರು? ಶಿವ ಪರಮಾತ್ಮ. ಅದಕ್ಕೆ ಓಂ ಪರಮಾತ್ಮನೇ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ, ನಾನು ಭಗವಂತನನ್ನ ನೆನಪು ಮಾಡಿದಾಗ ನಮಗೆ ಧೈರ್ಯ ಬರುತ್ತೆ. ಶಿವಂ ಸದಾ ಸಹಾಯತೆ, ಶಿವನನ್ನ ಸದಾ ಕಾಪಾಡ್ತಾನೆ, ಸಹಾಯ ಮಾಡ್ತಾನೆ ಅನ್ನೋ ಭಾವನೆ ಇರಲಿ. ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ ವೃಷಭ ರಾಶಿಯವರು ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಮತ್ತೆ ಮಂತ್ರನ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಮಿಥುನ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನೋಂಥ ವಿಚಾರ ತಿಳಿಸ್ತೀನಿ. 3/3/2025ರಿಂದ 9 ಮಾರ್ಚ್ 2025 ಮಿಥುನ ರಾಶಿ ಭವಿಷ್ಯ. ಮಿಥುನ ರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ತುಂಬಾ ಎಚ್ಚರವಾಗಿರ್ಬೇಕು, ಸ್ತ್ರೀ ವಿಚಾರದಲ್ಲಿ ಬಹಳ ಎಚ್ಚರವಾಗಿರ್ಬೇಕು, ಕೋಪವನ್ನ ಮಾಡ್ಕೋಬಾರ್ದು, ನಿಮ್ಮ ಕೋಪ ನಿಮ್ಮ ಕಂಟ್ರೋಲ್ ಅಲ್ಲಿ ಇರಬೇಕು. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ. ನಾನು ಅಂತ ಅಹಂಕಾರ ಪಟ್ರೆ ನಮ್ಮಲ್ಲಿರುವಂತ ವಿನಯ ನಾಶ ಆಗುತ್ತೆ, ಕೋಪ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತ ಪ್ರೀತಿ ನಾಶ ಆಗುತ್ತೆ. ಅದಕ್ಕೆ ನಿಮ್ಮ ಕೋಪವನ್ನ ಈಗ ಕಂಟ್ರೋಲ್ ಮಾಡ್ಕೊಳ್ಳಿ. ನಿಮ್ಮ ತಾಯಿಗೆ ಕೋಪ ಕೂಡ ಜಾಸ್ತಿ ಬರುವ ಸಾಧ್ಯತೆಗಳಿದೆ. ಗುರು ಬೇರೆ ನಿಮಗೆ ವ್ಯಯಸ್ಥಾನ, ಸಪ್ತಮಾಧಿಪತಿ ವ್ಯಯಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ವಿವಾಹ ಜೀವನದಲ್ಲಿ ತುಂಬಾ ಏರುಪೇರುಗಳು, ಅಥವಾ ಪರ್ಮನೆಂಟ್ ಸಪರೇಷನ್ ಅಥವಾ ಟೆಂಪ್ರವರಿ ಸಪರೇಷನ್ ಕೆಲವು ಜಾತಕದಲ್ಲಿ ಉಂಟಾಗ್ಬೋದು. ಇದು ಗೋಚಾರ ಫಲ ಆಗಿರುತ್ತೆ. ನಿಮ್ಮ ಜನ್ಮ ಜಾತಕಗಳನ್ನ ನೀವು ತೋರಿಸಿದಾಗ ಸರಿಯಾದ ಪರಿಹಾರಗಳು ನೀವೇನ್ ಮಾಡಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂತಹ ವಿಚಾರವನ್ನ ನಾನೀಗ ನಿಮ್ಗೆಲ್ಲ ತಿಳಿಸ್ತಾ ಹೋಗ್ತೀನಿ. ಮಿಥುನ ರಾಶಿ ಜಾತಕರಿಗೆ ಈ ವಾರದ 3 ದಿನ ಸೋಮವಾರ, ಮಂಗಳವಾರ, ಬುಧವಾರ ವಿವಾಹ ಭಾಗ್ಯ, ಸ್ನೇಹಿತರ ಭೇಟಿ ಉಂಟಾಗುತ್ತೆ, ಉತ್ತಮ ಆದಾಯ ಉಂಟಾಗುತ್ತೆ, ದ್ರವ್ಯ ವ್ಯಾಪಾರದಲ್ಲಿ ಲಾಭ ಆಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ವಿವಾಹ ಭಾಗ್ಯ ಅಂದಾಗ ನಾನು ಯಾವಾಗಲೂ ಕೂಡ ಹೇಳ್ತೀನಿ, ಇಬ್ಬರ ಜಾತಕವನ್ನು ತೋರಿಸಿ ಲಕ್ಷ ಕೋಟಿಗಟ್ಟಲೆ ಖರ್ಚು ಮಾಡಿ ವಿವಾಹ ಮಾಡ್ತೀರಿ. ಗುರುಜಿಗೆ 2 ಜಾತಕ ಫೀಸ್ ಕೊಟ್ಟು ನೀವು ಕೇಳೋದ್ರಿಂದ ನಿಮ್ಮ ಜೀವನ ಸೆಕೆಂಡ್ ಹಾಫ್ ಯುವರ್ ಲೈಫ್ ತುಂಬಾ ಉತ್ತಮವಾಗಿರುತ್ತೆ. ನಿಮಗೆ ಸಿಗುವಂತಹ ವರ, ಆಯುಷ್ಯ, ಆರೋಗ್ಯ ಚೆನ್ನಾಗಿದೆಯಾ, ಮಕ್ಕಳಾಗ್ತಾರ ಇಲ್ವಾ, ನಿಮಗೆ ಸಿಗುವಂತಹ ವಧು ನಿಮ್ಮ ಜೊತೆಗೆ ಹೊಂದ್ಕೊಂತಾಳ, ನಿಮ್ಮ ತಂದೆ ತಾಯಿ ಜೊತೆಗೆ ಹೊಂದ್ಕೊಂತಾರ ಇಲ್ವಾ, ಇದೆಲ್ಲ ನೀವು ಕೇಳಿ ಇಬ್ಬರದು ಜಾತಕ ಮ್ಯಾಚಿಂಗ್ ಮಾಡಬೇಕು. ಗುರುಜಿ ನಾನು ಎಲ್ಲೋ ದೇವಸ್ಥಾನದಲ್ಲಿ ಕೇಳಿದೆ, ತುಂಬಾ ಚೆನ್ನಾಗಿ ಸಾಲಾವಳಿ ಬಂತು, ವಿವಾಹ ಆದೆ, ಮತ್ತೆ ವಿಚ್ಛೇದನ ಆಗ್ತಾ ಇದೆ. ಈ ತರ ಸಮಸ್ಯೆಗಳನ್ನ ಹೇಳೋಕಿನ ಮೊದಲೇ ಸರಿ ಮಾಡ್ಕೊಳ್ಳಿ. ತುಂಬಾ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ದ್ರವ್ಯ ವ್ಯಾಪಾರಗಳು, ಪೆಟ್ರೋಲ್, ಡೀಸೆಲ್, ಆಯಿಲ್ ವ್ಯಾಪಾರದಲ್ಲಿ ಲಾಭ ಆಗುತ್ತೆ ಮಿಥುನ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ ಏನೋ ಒಂಥರ ಸೋಮಾರಿತನ, ಗಾಯಗಳಾಗುವಂಥದ್ದು, ತಾಯಿ ಜೊತೆ ಅಥವಾ ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗುವ ಸಾಧ್ಯತೆಗಳಿದೆ. ಇನ್ನು ವಾರದ ಕೊನೆ ಭಾನುವಾರ ತುಂಬಾ ಟೈಮ್ ಚೆನ್ನಾಗಿರುತ್ತೆ, ಸನ್ಮಾನಗಳು, ಭಾಗ್ಯೋದಯ ಉಂಟಾಗುತ್ತೆ, ಉತ್ತಮ ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ. ಈ ವಾರದಲ್ಲಿ ಒಟ್ಟು 4 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ, ಭಾನುವಾರ. ಗುರುವಾರ, ಶುಕ್ರವಾರ, ಶನಿವಾರ ಮಿಥುನ ರಾಶಿ ಜಾತಕರು ಸ್ವಲ್ಪ ಜಾಗೃತೆಯಾಗಿರಿ ಅಂತ ಹೇಳ್ತಾ, ಮಿಥುನ ರಾಶಿ ಜಾತಕರು ಏನ್ ಪರಿಹಾರ ಮಾಡ್ಕೋಬೇಕು? ದೇವರ ದೇವ ಯಾರು? ಮಹಾದೇವ. ದೇವತೆಗಳು ಕೂಡ ಏನೇ ಒಂದು ಫಲ ಕೊಡ್ಬೇಕಾದ್ರೆ ಮಹಾದೇವ ಶಿವನ್ನ ಕೇಳ್ಬೇಕಾಗುತ್ತೆ.
ಅದಕ್ಕೆಲ್ಲರೂ ಕೂಡ ಓಂ ಮಹಾದೇವಾಯ ನಮಃ ಅಂತ ಹೇಳಿ ಹಸುವಿನ ಹಾಲಿನಿಂದ ಕ್ಷೀರಾಭಿಷೇಕ ಮಾಡಿ ಶಿವನಿಗೆ. ನಿಮಗೆ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಆಮೇಲೆ ಸ್ವೀಟ್ನ ಗುರುವಾರದ ದಿವಸ ಸಾಯಿಬಾಬಾ ಮಂದಿರ ಅಥವಾ ಗುರುಗಳು ಯಾವುದೇ ದೇವಸ್ಥಾನ ಆಗಿರ್ಬೋದು, ಗುರು ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಆ ದೇವಸ್ಥಾನಗಳಲ್ಲಿ ಬಂದಂತಹ ದೇವರಿಗೆ ಪ್ರಸಾದವಿಟ್ಟು ಬಂದಂತ ಭಕ್ತರಿಗೆ ದಾನ ಮಾಡೋದನ್ನ ಮರಿಬೇಡಿ. ಮಿಥುನ ರಾಶಿ ಜಾತಕರು. ಇನ್ನು ರಾಶಿಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹೇಗಿದೆ ಕಟಕ ರಾಶಿಯವರಿಗೆ ಭವಿಷ್ಯ ಅಂದಾಗ? ಮಂಗಳ ಗ್ರಹ ವ್ಯಯಭಾವದಲ್ಲಿ. ಕರ್ಕಾಟಕ ರಾಶಿಯವರಿಗೆ ಮಂಗಳ ಗ್ರಹ ಪಂಚಮಾಧಿಪತಿ. ಮಕ್ಕಳ ಜೊತೆಗೆ ವಿವಾದವನ್ನ ಮಾಡ್ಕೋಬೇಡಿ. ಯಾವುದೇ ಒಂದು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡಿ. ಭೂಮಿ ವಿಚಾರದಲ್ಲಿ ತೊಂದರೆಗಳಾಗ್ಬೋದು, ಏನಾದ್ರೂ ಒಂದು ಅಡೆತಡೆಗಳು ಉಂಟಾಗ್ಬೋದು. ಯಾವುದೇ ಆಗ್ಲಿ ಲಾಟ್ರಿ, ಶೇರ್ ಮಾರ್ಕೆಟ್, ಇಂಟ್ರಾಡೇ ಅಂತೂ ಮಾಡಲೇಬಾರದು. ಫ್ಯೂಚರ್ ಅಂಡ್ ಆಪ್ಷನ್ಸ್ ಕೂಡ ಮಾಡಬೇಡಿ. ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾತ್ರ ನಿಮಗೆ ಲಾಭ ಆಗುತ್ತೆ. ಕರ್ಕಾಟಕ ರಾಶಿ ಜಾತಕರಿಗೆ ಅಷ್ಟಮ ಶನಿ, ಅಲ್ಲಿ ರವಿ ಕೂಡ ಸಂಚಾರ ಆಗ್ತಾ ಇರೋದ್ರಿಂದ ಧನಸ್ಥಾನವನ್ನ ನೋಡ್ತಾ ಇದ್ದಾನೆ ಸೂರ್ಯ ಶನಿ. ನಿಮ್ಮ ಕರ್ಮಕ್ಕೆ ನಿಮಗೆ ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಈ ವಾರ ಒಟ್ಟು 6 ದಿನ ಶುಭ ಫಲಗಳು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಧೈರ್ಯ ಹೆಚ್ಚಾಗುತ್ತೆ. ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ. ಧೈರ್ಯೇ ವಸತೆ ಲಕ್ಷ್ಮಿ. ಸಂತೋಷ ಅನ್ನೋದು ಹೇಗೆ ಮನೇಲಿ ಹಾಲು ಉಕ್ಕಿಸಿದಾಗ ಸಂತೋಷ, ಹಾಲು ಉಕ್ಕಿದಾಗ ಹೇಗೆ ಉಕ್ಕುತ್ತೋ ಹಾಗೆ ನಿಮ್ಮ ಜೀವನದಲ್ಲಿ ಸಂತೋಷ ಉಕ್ಕುತ್ತೆ. ಉತ್ಸಾಹವಾಗಿರ್ತೀರಿ. ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಯಶಸ್ವಿ ಆಗ್ತೀರಿ. ತಾವು ಮಾಡುವ ಸೇವೆಯಲ್ಲಿ ಪ್ರಮೋಷನ್ ಸಿಗುತ್ತೆ. ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಆದ್ರೆ ವಾರದ ಕೊನೆಯ ಒಂದು ದಿನ ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಆಯಾಸ, ತಿರುಗಾಟ ಅನ್ನೋದು ಅತಿ ಹೆಚ್ಚಾಗುತ್ತೆ. ಕರ್ಕಾಟಕ ರಾಶಿ ಜಾತಕರು ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು ಜಪ ಮಾಡಿ ಶಿವನಿಗೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಈ ವಾರ ನಿಮಗೆ ಕಮ್ಮಿ ಆಗುತ್ತೆ. ಈಗ ರಾಶಿ ಚಕ್ರದಲ್ಲಿ 5ನೇ ರಾಶಿ ಸಿಂಹ ರಾಶಿ. ಸಿಂಹ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ. ಸಿಂಹ ರಾಶಿಯಾಧಿಪತಿ ಸೂರ್ಯ ಸಪ್ತಮ ಭಾವದಲ್ಲಿ ಸಂಚಾರ. ಶನಿ ಮಹಾತ್ಮನು ಕೂಡ ಸಪ್ತಮದಲ್ಲಿ ಸಂಚಾರ ಆಗ್ತಾರೋದ್ರಿಂದ ವಿವಾಹ ವಿಚಾರದಲ್ಲಿ ಸಂಸಾರ ಜೀವನದಲ್ಲಿ ತುಂಬಾ ಕಲಹಗಳು, ವಿವಾದಗಳು, ನಾನೆಚ್ಚು ನೀನೆಚ್ಚು. ಆಮೇಲೆ ಉದ್ಯೋಗ ಪಡೆಯೋದಕ್ಕೂ ಕೂಡ ಅನೇಕ ಕಷ್ಟಗಳನ್ನ ಸಿಂಹ ರಾಶಿಯವರು ಪಡಿಬೇಕಾಗುತ್ತೆ. ಆದ್ರೆ ಮಂಗಳ ಗ್ರಹ ಲಾಭ ಸ್ಥಾನದಲ್ಲಿರೋದ್ರಿಂದ ಸಿಂಹ ರಾಶಿಯವರಿಗೆ ಸುಖ ಪ್ರಾಪ್ತಿ. ಯಾವುದರಿಂದ ತಾವು ಅನ್ಕೊಂಡಿದ್ದಂತೆ ಎಲ್ಲಾ ಕೆಲಸ ಕಾರ್ಯಗಳು ಆಗಕ್ಕೋಸ್ಕರ ಪ್ರಯತ್ನವನ್ನ ಮಾಡ್ತೀರಿ. ನಿಮ್ಮ ಅದೃಷ್ಟ ಅಂದ್ರೆ ನೀವು ಮಾಡುವಂತಹ ದೈವ ಚಿಂತನೆಗಳು, ತೀರ್ಥಕ್ಷೇತ್ರಗಳ ದರ್ಶನ, ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನ ಪೂರ್ಣ ಮಾಡಕ್ಕೆ ಪ್ರಯತ್ನ ಆಗುತ್ತೆ. ದೈವ ನಿಮಗೆ ಸಹಾಯ ಅನ್ನೋದು ಮಾಡ್ತಾನೆ ಈ ವಾರ ಅನ್ನೋದು ಕಂಡು ಬರ್ತಾ ಇದೆ. ಯಾಕಂದ್ರೆ ಮಂಗಳ ಗ್ರಹ ಪಂಚಮ ಸ್ಥಾನವನ್ನು ನೋಡ್ತಾ ಇದ್ದಾನೆ, ಷಷ್ಠಮ ಸ್ಥಾನವನ್ನು ಕೂಡ ನೋಡ್ತಾ ಇದ್ದಾನೆ. ನೀವು ಶತ್ರುಗಳ ಮೇಲೆ ವಿಜಯ ಪಡೆಯೋದಕ್ಕೋಸ್ಕರ ಪ್ರಯತ್ನವನ್ನ ಮಾಡ್ತೀರಿ. ಸೋಲು ಒಪ್ಕೊಳ್ಳಲ್ಲ. ನೀವು ಗೆಲುವನ್ನ ನಾನು ಸಾಧಿಸ್ತೀನಿ ಅನ್ನುವಂತಹ ಮನೋಭಾವನೆ ಇರುತ್ತೆ. ನಾನು ಹೇಗಿದ್ರು ನಾನು ಲಾಭ ಮಾಡೇ ಮಾಡ್ತೀನಿ ಅನ್ನುವಂತಹ ಮನಸ್ಥಿತಿ ಇರುತ್ತೆ. ಲಾಭ ಮಾಡ್ಕೊಳ್ಳೋಕೆ ಬಹಳ ಪ್ರಯತ್ನಗಳನ್ನು ಕೂಡ ನೀವು ಮಾಡ್ತೀರಿ. ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನು ಕೂಡ ಪೂರ್ಣ ಮಾಡ್ಕೊಳ್ಳೋಕೋಸ್ಕರ ಪ್ರಯತ್ನವನ್ನ ಸಿಂಹ ರಾಶಿ ಜಾತಕರು ಈ ವಾರ ಮಾಡ್ತೀರಿ. ನಿಮ್ಗೆ ಲಾಭ ಯಾವುದಿಂದ ಬರುತ್ತೆ? ರಿಯಲ್ ಎಸ್ಟೇಟ್ ಇಂದ ಲಾಭ, ಭೂಮಿಯಿಂದ ಲಾಭ, ತಾಯಿಯಿಂದ ಲಾಭ,
ವಾಹನಗಳಿಂದ ಲಾಭ ಉಂಟಾಗುವ ಸಾಧ್ಯತೆಗಳು ಇದೆ ಸಿಂಹರಾಶಿ ಜಾತಕರಿಗೆ. ಹಾಗಾದ್ರೆ ಸಿಂಹರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ಯಾಕೆಂದ್ರೆ ಎಲ್ಲ ಗ್ರಹಗಳು ಅಟ್ಲೀಸ್ಟ್ 4 ಗ್ರಹಗಳು ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಬುಧ, ಶುಕ್ರ, ರಾಹು, ಚಂದ್ರ 4 ಗ್ರಹಗಳು ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಹಣದ ವಿಚಾರದಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಧನ ನಷ್ಟ ಆಗುವ ಸಾಧ್ಯತೆ ಇದೆ. ಸಂಗಾತಿಯ ಧನ ಬರಬೇಕಾಗಿದ್ರೆ ಅದರಲ್ಲೂ ಕೂಡ ತೊಂದರೆ ಆಗುತ್ತೆ. ಅದು ಸಿಂಹ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಎದೆ ನೋವು ಬರ್ಬೋದು, ಧನ ನಷ್ಟ ಉಂಟಾಗ್ಬೋದು, ಅನಾವಶ್ಯಕ ಖರ್ಚುಗಳು ಬರುವ ಸಾಧ್ಯತೆ ಇದೆ, ಲಾಭವಿಲ್ಲದ ಪ್ರಯಾಣಗಳು ನಿಮಗೆ ಉಂಟಾಗುತ್ತೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸ್ನೇಹಿತರ ಭೇಟಿ ಉಂಟಾಗುತ್ತೆ, ಅಧಿಕಾರ ಪಡಿತೀರಿ, ಉಲ್ಲಾಸವಾಗಿರ್ತೀರಿ, ಸಂತೋಷ ಹೆಚ್ಚಾಗುತ್ತೆ, ಎಲ್ಲಾ ರೀತಿಯ ಅನುಕೂಲಗಳು ನಿಮ್ಗಾಗುತ್ತೆ, ವೈರಿಗಳ ನಿರ್ಮೂಲನೆ ಮಾಡ್ತೀರಿ, ವಿವಾಹ ಭಾಗ್ಯ ಉಂಟಾಗುತ್ತೆ ಸಿಂಹ ರಾಶಿ ಜಾತಕರಿಗೆ. ವಿವಾಹ ಭಾಗ್ಯ ಅಂದಾಗ ವಿವಾಹ ಆಗಿರ್ಬೋದು, ಮರು ವಿವಾಹಕ್ಕಾಗಿ ಪ್ರಯತ್ನ ಮಾಡ್ತಿರ್ಬೋದು, ಅಂಥವ್ರಿಗೂ ಕೂಡ ವಿವಾಹ ಯೋಗ ಇದೆ ಈ ಟೈಮಲ್ಲಿ. ವಿವಾಹ ಆಗೋಕೆ ನಮ್ ಫಸ್ಟ್ ಒಂದು ತಪ್ಪು ಮಾಡ್ಬಿಟ್ಟಿರ್ತೀರಾ, ಸೆಕೆಂಡ್ ಟೈಮು ಮಾಡಬಾರ್ದು ಅಂದ್ರೆ, ಅಥವಾ ಫಸ್ಟ್ ಟೈಮೇ ಆಗಿರ್ಲಿ ಮಿಸ್ಟೇಕೇ ಆಗ್ಬಾರ್ದು ಅಂದ್ರೆ ಇಬ್ಬರ ಜಾತಗಳನ್ನ ನೀವು ತೋರಿಸ್ಬೇಕು. ನನಗೆ ಎಲ್ಲೋ ತೋರಿಸ್ದೆ, ಸಾಲಾವಳಿ ಚೆನ್ನಾಗಿ ಬಂತು, ನಂಬರ್ ಜಾಸ್ತಿ ಬಂತು, ವಿವಾಹ ಆದ್ರೆ ಈಗ ಹೊಂದಾಣಿಕೆ ಆಗ್ತಿಲ್ಲ, ಕಲಹಗಳು ಆ ತರ ಸಮಸ್ಯೆಗಳು ಉಂಟಾಗ್ತಾ ಇರೋದ್ರಿಂದ ಈ ಸಮಾಜದಲ್ಲಿ ಇಬ್ಬರೂ ಕೂಡ ಸ್ತ್ರೀ ಮತ್ತು ಪುರುಷ ಸಮಾನವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಇಬ್ಬರ ಜಾತಗಳನ್ನು ತೋರಿಸ್ಬೇಕು. ನಿಮಗೆ ಸಿಗುವಂತಹ ವಧು ನಿಮ್ಮ ತಂದೆ ತಾಯಿಗೆ ನಿಮಗೆ ಹೊಂದ್ಕೊಂಡು ಹೋಗ್ತಾರಾ ಇಲ್ವಾ ಅನ್ನೋದನ್ನ ನೋಡ್ಬೇಕು. ನಿಮಗೆ ಸಿಗುವಂತಹ ವರ ಆಯುಷ್ಯು, ಆರೋಗ್ಯ, ಮಕ್ಕಳಾಗ್ತಾರ ಇಲ್ವಾ ಅನ್ನೋದನ್ನು ಕೂಡ ನೋಡ್ಬೇಕಾಗುವಂಥದ್ದು ಬಹಳ ಇಂಪಾರ್ಟೆಂಟ್. ಲಕ್ಷ ಕೋಟಿಗಟ್ಟಲೆ ಹಣವನ್ನ ಖರ್ಚು ಮಾಡ್ತೀರಿ. ಇನ್ನು ಬೇರೆ ಬೇರೆ ದೇಶಗಳಲ್ಲಿದ್ರೆ ಮಿಲಿಯನ್ಸ್ ಆಫ್ ಹಣ ಖರ್ಚು ಮಾಡಿ ವಿವಾಹಗಳನ್ನ ಮಾಡ್ತೀರಿ. ಆದ್ರೆ ಮ್ಯಾಚಿಂಗೇ ಮಾಡದೇ ಇದ್ದಾಗ ಅಷ್ಟು ಹಣ ಖರ್ಚು ಮಾಡಿದೆಲ್ಲ ವ್ಯಯ ಆಗುತ್ತೆ. ಗುರುಜಿಗೆ ಫೀಸ್ ಕೊಟ್ಟು ಕೇಳಕ್ಕೆ ನಿಮ್ ಮನಸ್ಸು ಬರಲ್ಲ, ಆದ್ರೆ ಹಣ ಖರ್ಚು ಮಾಡಿ ವಿವಾಹ ಆದ್ಮೇಲೆ ತೊಂದರೆಗಳಾದ್ರೆ ಏನು ಪ್ರಯೋಜನ ಅಲ್ವಾ? ಅದಕ್ಕೆ ಯಾರ್ಯಾರು ಸಿಂಹ ರಾಶಿ ಜಾತಕರಿದ್ದೀರಿ, ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಈ ವಾರ ನಿಮ್ಗೆ ಆಗ್ಬಾರ್ದು ಅಂದ್ರೆ ನಮ್ಮೆಲ್ಲರ ಆತ್ಮದ ತಂದೆ ಯಾರು? ಪರಮಾತ್ಮ ಶಿವ. ಅದಕ್ಕೆ ಓಂ ಪರಮಾತ್ಮನೇ ನಮಃ ಅನ್ನುವಂತಹ ಮಂತ್ರವನ್ನ ಸಿಂಹರಾಶಿ ಜಾತಕರು ಜಪ ಮಾಡಬೇಕು, ರುದ್ರಾಭಿಷೇಕವನ್ನ ಮಾಡಿಸ್ಬೇಕು. ಆಗ ನಿಮಗೆ ನೆಗೆಟಿವ್ ಎಫೆಕ್ಟ್ ಉಂಟಾಗಲ್ಲ ಸಿಂಹರಾಶಿ ಜಾತಕರಿಗೆ. ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ 3/3/2025ರಿಂದ 9/3/2025 ಹೇಗಿರುತ್ತೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಕನ್ಯಾ ರಾಶಿಯವರು ಕಾಯ್ತಾ ಇದ್ದೀರಾ, ಗುರುಜಿ ಏನು ಈ ವಾರ ಭವಿಷ್ಯ ಹೇಳ್ತಾರೆ ಅಂತ. ನಿಮ್ಮ ರಾಶಿಯಾಧಿಪತಿಯಾದಂತಹ ಬುಧ ನೀಚನಾಗ್ತಾನೆ, ಧನಾಧಿಪತಿಯಾದಂತಹ ಶುಕ್ರನ ಜೊತೆಯಲ್ಲಿರೋದ್ರಿಂದ ನೀಚತ್ವ ಭಂಗ ಆಗುತ್ತೆ. ಕನ್ಯಾ ರಾಶಿಯವರಿಗೆ ವಿವಾಹ ಜೀವನದಲ್ಲಿ ಏನಾದರೂ ವ್ಯತ್ಯಾಸ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲೂ ಕೂಡ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಒಟ್ಟು 4 ಗ್ರಹಗಳು ಸಪ್ತಮ ಭಾವದಲ್ಲಿ ಸಂಚಾರ ಆಗೋದ್ರಿಂದ ನೀವು ಟ್ರಾವೆಲ್ ಮಾಡ್ಬೋದು, ಲಾಂಗ್ ಜರ್ನಿ ಮಾಡ್ಬೋದು, ಅಥವಾ ಶಾರ್ಟ್ ಜರ್ನಿ ಮಾಡುವ ಸಾಧ್ಯತೆಗಳು ಇರುತ್ತೆ. ವಿವಾಹ ಆಗಿದ್ರೆ ಸ್ವಲ್ಪ ಎಚ್ಚರ, ಅಥವಾ ಕೆಲವ್ರ ಜೀವನದಲ್ಲಿ ಇನ್ನೊಬ್ಬರ ಸಂಸಾರ ಜೀವನದಲ್ಲಿ ಪ್ರವೇಶ ಆಗೋದ್ರಿಂದ ನಿಮ್ಮ ಘನತೆ, ಗೌರವಗಳು ಕಡಿಮೆ ಆಗುವ ಸಾಧ್ಯತೆಗಳು ಕಂಡುಬರುತ್ತೆ. ದಶಮ ಭಾವದಲ್ಲಿ ಮಂಗಳ ಗ್ರಹ, ಭಾಗ್ಯ ಭಾವದಲ್ಲಿ ಗುರು ಇರೋದ್ರಿಂದ ಏನೇ ನೀವು ಮಾಡಿದ್ರೂ ಕೂಡ ಅದರಲ್ಲಿ ನೀವು ಮಾಡುವಂತಹ ತಪ್ಪು ಕಂಡುಬರಲ್ಲ, ನಿಮಗೆ ಎಲ್ಲ ಸರಿಯಾಗಿ ಕಂಡುಬರುತ್ತೆ. ಶತ್ರುಗಳ ಮೇಲೆ ವಿಜಯನೂ ಕೂಡ ಪ್ರಾಪ್ತಿಯಾಗುತ್ತೆ. ಕನ್ಯಾ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 6 ದಿನ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ.
ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಹೆಲ್ತ್ ಈಸ್ ವೆಲ್ತ್ ಅಲ್ವಾ? ಅದಕ್ಕೆ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಆರೋಗ್ಯವನ್ನು ಚೆನ್ನಾಗಿ ಸಂಪಾದನೆ ಮಾಡಬೇಕು. ಅದೇ ಬಹಳ ಮುಖ್ಯ ಆಗಿರುತ್ತೆ. ವಿವಾಹ ಆಗಿದ್ದರೆ, ನೀವು ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ, ಪೈಲ್ಸ್ ರೋಗ ಇರೋರು ಎಚ್ಚರ. ಕೋಪವನ್ನು ಮಾಡ್ಕೋಬೇಡಿ. ಕೋಪದಿಂದ ಯಾವುದೇ ಸರಿಯಾಗಿ ನಿರ್ಣಯಗಳನ್ನ ಮಾಡೋಕ್ಕಾಗಲ್ಲ. ಶ್ವಾಸನಾಳಕ್ಕೆ ಸಂಬಂಧಪಟ್ಟಂಥ ವ್ಯಾಧಿಗಳು ಬರ್ಬೋದು. ಕೆಮ್ಮು, ನೆಗಡಿ, ಶೀತಗಳಾಗ್ಬೋದು. ಸಾರ್ವಜನಿಕರಿಂದ ಅಪಮಾನ ಆಗ್ಬೋದು. ಮಕ್ಕಳ ಜೊತೆ ವಿವಾದ ಉಂಟಾಗ್ಬೋದು. ಧನನಷ್ಟ ಉಂಟಾಗುವ ಸಾಧ್ಯತೆಗಳಿದೆ. ಎಚ್ಚರ. ಧನಮೂಲಂ ಇದಂ ಜಗತ್. ಈ ಜಗತ್ತಲ್ಲಿ ಹಣ ಬಹಳ ಪ್ರಾಮುಖ್ಯತೆ ಆಗಿರೋದ್ರಿಂದ ಹಣದ ವಿಚಾರದಲ್ಲಿ ಬಹಳ ಎಚ್ಚರವಾಗಿರಿ. ಇನ್ನು ವಾರದ ಕೊನೆಯ ದಿನ ಭಾನುವಾರ ತುಂಬ ಟೈಮ್ ಚೆನ್ನಾಗಿರುತ್ತೆ. ಬಹಳ ಗೌರವಗಳು ಪ್ರಾಪ್ತಿಯಾಗುತ್ತೆ. ಧೈರ್ಯ ಹೆಚ್ಚಾಗುತ್ತೆ. ಸಂತೋಷ ಅನ್ನೋದು ನಿಮ್ಮ ಜೀವನದಲ್ಲಿ ಉಕ್ಕುತ್ತೆ. ಉತ್ಸಾಹವಾಗಿರ್ತೀರಿ. ಕನ್ಯಾ ರಾಶಿ ಜಾತಕರು. ಹಾಗಾದರೆ ಕನ್ಯಾ ರಾಶಿ ಜಾತಕರು ಈ ವಾರ ಗ್ರಹಗಳಿಂದ ಯಾವುದೇ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು ಅಂದರೆ ದೇವರ ದೇವ ಮಹಾದೇವನನ್ನು ನೆನಪು ಮಾಡಿ. ಓಂ ಮಹಾದೇವಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡ್ತಾ ಶಿವನಿಗೆ ಹಸುವಿನ ಹಾಲಿನಿಂದ ಕ್ಷೀರಾಭಿಷೇಕ ಮಾಡಿಸಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ಕಾಯ್ತಾ ಇದ್ದೀರಿ. ರಾಶಿಚಕ್ರದಲ್ಲಿ 7ನೇ ರಾಶಿ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದರೆ ತುಲಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ರಾಶ್ಯಾಧಿಪತಿ ಶುಕ್ರ 6ನೇ ಮನೆಯಲ್ಲಿ ಉಚ್ಚನಾಗ್ತಾನೆ. ಭಾಗ್ಯಾಧಿಪತಿ ಕೂಡ 6ನೇ ಮನೆಯಲ್ಲಿ. ಒಟ್ಟು 4 ಗ್ರಹಗಳು 6ನೇ ಮನೆಯಲ್ಲಿ ಸಂಚಾರ ಆಗೋದ್ರಿಂದ ಶತ್ರುಗಳ ಮೇಲೆ ವಿಜಯವನ್ನು ಪಡೆಯೋದಕ್ಕೋಸ್ಕರ ತುಂಬ ಹೋರಾಟ ಪ್ರಯತ್ನಗಳು ತುಲಾ ರಾಶಿಯವರಿಗೆ ನಡೆಯುತ್ತೆ. ಇನ್ನು ಮಕ್ಕಳಾಗ್ತಿಲ್ಲ ಅನ್ನೋರಿಗೆ ಮಕ್ಕಳಾಗೋಕ್ಕೆ ನಿಧಾನ ಆಗ್ಬೋದು, ಅಥವಾ ಮಕ್ಕಳ ಜೊತೆ ಕಲಹಗಳು ಉಂಟಾಗ್ಬೋದು. ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಅಲ್ಲಿ ಪೇಯ್ನ್ ಅಥವಾ ತೊಂದರೆಗಳು ಕೂಡ ಕಂಡುಬರುವ ಸಾಧ್ಯತೆಗಳು ತುಲಾ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಹಾಗಾದ್ರೆ ತುಲಾ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ ಹತ್ತಿರ ಪ್ರಯಾಣಗಳು ನೀವು ಮಾಡಿದ್ರೆ ಅದು ಫಲದಾಯಕವಾಗಿರುತ್ತೆ. ಮಾಡುವ ಸಾಧ್ಯತೆಗಳು ಕೂಡ ಇರುತ್ತೆ. ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿಯಾಗುತ್ತೆ. ಸರ್ಕಾರದ ಜೊತೆಗಿನ ವ್ಯವಹಾರದಿಂದ ನಿಮಗೆ ಲಾಭ ಆಗುತ್ತೆ. ರುಚಿಯಾದಂಥ ಆಹಾರ ಪಾನೀಯಗಳು ಸೌಕರ್ಯಗಳನ್ನು ತುಲಾ ರಾಶಿ ಜಾತಕರು ಪಡಿತೀರಿ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನೀವು ಪುರುಷ ಜಾತಕರಾಗಿದ್ದರೆ ಪತ್ನಿಯ ಜೊತೆ ವಿವಾದ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ, ಕೋಪ ಹೆಚ್ಚಾಗ್ಬೋದು. ಕೋಪ ಬೇಡ. ಕೋಪ ಬಂದಾಗ ಯಾವುದೇ ಸರಿಯಾದ ನಿರ್ಣಯಗಳನ್ನು ಮಾಡೋಕ್ಕಾಗಲ್ಲ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ. ಕೋಪ ಬಂದಾಗ ನಮ್ಮಲ್ಲಿರುವ ಒಳ್ಳೆ ಗುಣ ಪ್ರೀತಿ ಅನ್ನೋದು ನಾಶ ಆಗುತ್ತೆ. ನಾನು ಅಹಂಕಾರ ಪಟ್ಟಾಗ ನಮ್ಮಲ್ಲಿರುವ ವಿನಯ ನಾಶ ಆಗುತ್ತೆ. ಶ್ವಾಸನಾಳಕ್ಕೆ ಸಂಬಂಧಪಟ್ಟಂಥ ವ್ಯಾಧಿಗಳು ಉಂಟಾಗ್ಬೋದು. ಕೆಮ್ಮು, ನೆಗಡಿ, ಶೀತ, ಉದ್ವೇಗ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ಬೋದು. ಬಹಳ ಎಚ್ಚರ. ವಾರದ ಕೊನೆ 4 ದಿನ. ಹಾಗಾದರೆ ತುಲಾ ರಾಶಿ ಜಾತಕರು ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು ಈ ವಾರ ಅಂದರೆ ಓಂ ಮೃತ್ಯುಂಜಯಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕ ಶಿವನಿಗೆ ಮಾಡಿಸೋದ್ರಿಂದ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ತುಲಾ ರಾಶಿಯವರಿಗೆ ಕಮ್ಮಿಯಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ ಅಷ್ಟಮ ರಾಶಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ಹಾಗಾದರೆ ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವೃಶ್ಚಿಕ ರಾಶಿಯವರಿಗೆ ಹೇಗಿದೆ? ರಾಶ್ಯಾಧಿಪತಿ ಮಂಗಳ ಗ್ರಹ ಅಷ್ಟಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ಸ್ವಯಂಕೃತ ಅಪರಾಧಗಳನ್ನು ಮಾಡಬೇಡಿ. ಅಪಘಾತಗಳು ಒಂದೊಂದು ಸಲ ಏನಾಗುತ್ತೆ, ನಾವು ಮಾಡುವ ಡ್ರೈವಿಂಗ್ ಮಿಸ್ಟೇಕಿಂದನೂ ಆಗುತ್ತೆ, ಅಥವಾ ಬೇರೆಯವ್ರ ಮಿಸ್ಟೇಕ್ ಮಾಡಿದಾಗ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಇದೆ. ಇಲ್ಲಿ ನೀವೇ ಮಿಸ್ಟೇಕ್ ಮಾಡ್ಬೋದು. ಅದಕ್ಕೆ ವಾಹನ ಚಾಲಕರು ಸ್ವಂತ ವಾಹನ ಇರಲಿ, ಪ್ರೈವೇಟ್ ಇರಲಿ ಅಥವಾ ಯಾವುದೇ ಇರಲಿ,
ಟ್ಯಾಕ್ಸಿ ಓಡಿಸ್ತಾ ಇರಲಿ, ನಿಮ್ಮ ವಾಹನಗಳನ್ನು ಡ್ರೈವ್ ಮಾಡಬೇಕಾದ್ರೆ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಆದರೂ ಕೂಡ ಬಹಳ ಎಚ್ಚರವಾಗಿ ನೀವು ಡ್ರೈವ್ ಮಾಡಬೇಕು. ಮನೆಯಲ್ಲಿ ಯಾವಾಗಲೂ ಏನಾದರೂ ಒಂದು ಕಲಹಗಳು, ವಿವಾದಗಳು, ಬೇಜಾರು ಕಂಡುಬರುವ ಸಾಧ್ಯತೆಗಳಿದೆ. ಪ್ರೀತಿ, ಪ್ರೇಮ, ಪ್ರಣಯದ ವಿಚಾರದಲ್ಲಿ ಈ ವಾರ ಸುಖವನ್ನು ಅನುಭವಿಸ್ತೀರಿ. ನಿಮ್ಮ ಕ್ರಿಯೇಟಿವ್ ಮೈಂಡು ತುಂಬ ಚೆನ್ನಾಗಿರುತ್ತೆ. ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹಣಕ್ಕೆ ಹಣ ಹೇಗೆ ಮಾಡಬೇಕು ಅನ್ನುವಂತಹ ಬುದ್ಧಿಶಕ್ತಿ ಚೆನ್ನಾಗಿ ಓಡುತ್ತೆ. ಜೂಜಾಟ ಇರ್ಬೋದು, ಲಾಟ್ರಿ ಇರ್ಬೋದು, ಬೆಟ್ಟಿಂಗ್ ಇರ್ಬೋದು, ಕ್ಯಾಸಿನೋ ಇರ್ಬೋದು, ಇದರೆಲ್ಲ ಚೆನ್ನಾಗಿ ಲಾಭ ಮಾಡ್ತೀರಾ. ಮನಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲೂ ಇಂಟ್ರಾಡೇ ಟ್ರೇಡಿಂಗ್ ಮಾಡೋದ್ರಿಂದನೂ ಕೂಡ ಅಲ್ಪ ಕಾಲದ ಲಾಭವನ್ನು ಕಂಡುಕೊಳ್ತೀರಾ. ಆದರೆ ಈಗ ಶೇರ್ ಮಾರ್ಕೆಟು ಬೇರ್ ಫೇಸಲ್ಲಿರೋದ್ರಿಂದ, ಡೌನ್ ಟ್ರೆಂಡಲ್ಲಿರೋದ್ರಿಂದ ನನ್ನ ಸಲಹೆ ಟ್ರೇಡಿಂಗನ್ನು ಮಾಡಬೇಡಿ, ಎಚ್ಚರವನ್ನು ವಹಿಸಿ. ವೃಶ್ಚಿಕ ರಾಶಿ ಜಾತಕರು, ವೃಶ್ಚಿಕ ರಾಶಿ ಜಾತಕರಿಗೆ ಈ ವಾರ ಒಟ್ಟು 6 ದಿನ ಶುಭ ಫಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಶತ್ರುಗಳನ್ನು ನಿರ್ಮೂಲನೆ ಮಾಡ್ತೀರಿ. ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ವ್ಯಾಧಿಗಳು ಕೂಡ ನಿವಾರಣೆ ಆಗುತ್ತೆ. ಕಾಯಿಲೆ ಇರುತ್ತೆ, ಗುರುಜಿ ಯಾವಾಗ ವಾಸಿಯಾಗುತ್ತೆ? ವಾಸಿಯಾಗುವ ಸಮಯ. ಉತ್ತಮ ಆಹಾರ, ವಸ್ತ್ರವನ್ನು ಪಡಿತೀರಿ. ವಾಣಿಜ್ಯ ವ್ಯಾಪಾರದಿಂದ ನಿಮಗೆ ಲಾಭ ಆಗುತ್ತೆ. ನೀವು ಆಸೆಪಟ್ಟ ಸ್ಥಳಗಳಿಗೆ ವರ್ಗಾವಣೆ ಕೂಡ ಆಗುವ ಸಾಧ್ಯತೆಗಳಿದೆ. ಆದರೆ ವಾರದ ಕೊನೆಯ ದಿನ ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಅಪಮಾನಗಳಾಗ್ಬೋದು, ನಿಮಗೆ ಬೇಜಾರಾಗ್ಬೋದು, ನಿಮಗೆ ಎಲ್ಲ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗದೇ ಇರುವಂಥ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆ ಇದೆ. ಈ ವಾರ ಒಟ್ಟು 1 ದಿನ ಮಾತ್ರ ಎಚ್ಚರ, ಅದು ವಾರದ ಕೊನೆ ದಿನ. ಹಾಗಾದರೆ ವೃಶ್ಚಿಕ ರಾಶಿ ಜಾತಕರು, ಭಗವಂತ ಸದಾ ಶಾಶ್ವತ. ಓಂ ಶಾಶ್ವತಾಯ ನಮಃ. ನಾವ್ಯಾರು ಮನುಷ್ಯರು ಶಾಶ್ವತರಲ್ಲ ಅಲ್ವಾ? ಶರೀರ ವಿನಾಶ ಆಗುತ್ತೆ, ನಾವು ಆತ್ಮ ವಿನಾಶ ಅಲ್ಲ, ಶಾಶ್ವತ. ಹಾಗೆ ನಮ್ಮ ಆತ್ಮದ ತಂದೆ ಪರಮಾತ್ಮನು ಕೂಡ ಶಾಶ್ವತ. ಅದಕ್ಕೆ ಶಿವನನ್ನು ಓಂ ಶಾಶ್ವತಾಯ ನಮಃ ಅನ್ನಂಥ ಮಂತ್ರ ಜಪ ಮಾಡ್ತಾ ಗಂಗಾ ಜಲದಿಂದ ಶಿವನ ಅಭಿಷೇಕ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ನಿಮಗೆ ಕಡಿಮೆ ಆಗುತ್ತೆ. ಇನ್ನು ರಾಶಿಚಕ್ರದಲ್ಲಿ 9ನೇ ರಾಶಿಯೇ ಧನುರ್ರಾಶಿ. ಧನುರ್ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಧನಸು ರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ? ಕೋಪ ಬೇಡ, ತಾಯಿಗೆ ಕೋಪ ಜಾಸ್ತಿ, ಮಾನಸಿಕವಾಗಿ ನಿಮಗೆ ಟೆನ್ಷನ್ ಕೂಡ ಇರುತ್ತೆ, ಧೈರ್ಯನೂ ಕೂಡ ತುಂಬ ಚೆನ್ನಾಗಿ ಉತ್ತಮವಾಗಿರುತ್ತೆ. ಭೂಮಿ, ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಲಾಭ ಉಂಟಾಗುತ್ತೆ. ಹೊಸ ಮನೆ ತಗೊಳ್ಳುವಂತಹ ಯೋಗನೂ ಕೂಡ ಉಂಟಾಗುತ್ತೆ ಧನಸ್ಸು ರಾಶಿ ಜಾತಕರಿಗೆ. ಹಾಗಾದರೆ ಧನಸ್ಸು ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ. ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿಗೆ ಗರ್ಭಪಾತ ಆಗುವ ಸಾಧ್ಯತೆ ಇದೆ, ನಿಮಗೆ ಗ್ಯಾಸ್ಟ್ರಿಕ್ ಆಗುವ ಸಾಧ್ಯತೆ ಇದೆ, ನಿಮ್ಮ ಮಾನಸಿಕವಾಗಿ ಅಸಮತೋಲನ ಉಂಟಾಗುತ್ತೆ, ಮನಸ್ಸು ಟೆನ್ಷನ್ ಇರುತ್ತೆ, ಅಂತಸ್ತು ನಷ್ಟ ಆಗುತ್ತೆ, ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಇದೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಶಾಂತಿಯುತವಾದ ಗೃಹ ಜೀವನವನ್ನು ನಡೆಸ್ತೀರಿ. ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತೆ. ನಿಮಗೆ ಗೌರವ, ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ. ರುಚಿ ರುಚಿಯಾದಂಥ ಆಹಾರ ಪಾನೀಯಗಳನ್ನು ನೀವು ಧನಸ್ಸು ರಾಶಿ ಜಾತಕರು ಸ್ವೀಕಾರ ಮಾಡುವಂತಹ ಸಾಧ್ಯತೆಗಳಿದೆ. ವಾರದ ಕೊನೆ 4 ದಿನ ಟೈಮು ತುಂಬ ಚೆನ್ನಾಗಿ ಇರುತ್ತೆ ಧನಸ್ಸು ರಾಶಿ ಜಾತಕರಿಗೆ. ಹಾಗಾದರೆ ಧನಸ್ಸು ರಾಶಿ ಜಾತಕರು ಭಗವಂತ ಅವ್ಯಕ್ತ, ಓಂ ಅವ್ಯಕ್ತಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಬೇಕು. ಯಾಕೆಂದರೆ ಭಗವಂತ ಕಣ್ಣಿಗೆ ಕಾಣಲ್ಲ. ಕಣ್ಣಿಗೆ ಕಾಣಬೇಕಾದ್ರೆ ಬೆಳಕಿದ್ರೆ ಮಾತ್ರ ನಾವು ನೋಡೋಕ್ಕೆ ಸಾಧ್ಯ. ಬೆಳಕಿಲ್ಲದೆ ಕಣ್ಣು ಮುಚ್ಕೊಳ್ಳಿ, ನಿಮಗೇನು ಕಾಣಲ್ಲ. ನೀವು ಒಳ ಮನಸ್ಸಿನಿಂದ ಭಗವಂತನ ನೋಡಿದಾಗ ಭಗವಂತ ಇರುವುದು, ನಿಮಗೆ ಸಹಾಯ ಮಾಡುವುದು ಎಲ್ಲ ಕೂಡ ಗೊತ್ತಾಗುತ್ತೆ. ಅದಕ್ಕೆ ಆ ಶಿವನನ್ನು ನಾನು ಹೇಳಿದಂತಹ ಮಂತ್ರ ಜಪ ಮಾಡ್ತಾ
ಓಂ ಅವ್ಯಕ್ತಾಯ ನಮಃ ಅಂತ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಧನುಸು ರಾಶಿಯವರಿಗೆ ಕಮ್ಮಿ ಆಗುತ್ತೆ. ಇನ್ನು ರಾಶಿಚಕ್ರದಲ್ಲಿ 10ನೇ ರಾಶಿಗೆ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹೇಗಿದೆ ಮಕರ ರಾಶಿಯಾಧಿಪತಿ ಶನಿ ಮಹಾತ್ಮ ದ್ವಿತೀಯ ಭಾವದಲ್ಲಿ, ಅಷ್ಟಮಾಧಿಪತಿ ಸೂರ್ಯನ ಜೊತೆ ಇರೋದ್ರಿಂದ ಕುಟುಂಬದಲ್ಲಿ ಕಲಹ, ನೆಮ್ಮದಿ ಇರಲ್ಲ, ಹಣ ಬರೋದಕ್ಕೆ ತುಂಬ ಅಡೆತಡೆಗಳು, ವಿಘ್ನ ಉಂಟಾಗುವ ಸಾಧ್ಯತೆಗಳಿದೆ. ಧೈರ್ಯ ಹೆಚ್ಚಾಗುತ್ತೆ, ಸ್ಥೈರ್ಯ ಹೆಚ್ಚಾಗುತ್ತೆ. ನಿಮ್ಮ ಸಂಗಾತಿಯ ಬಲ ನಿಮಗೆ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಶತ್ರುಗಳ ಮೇಲೆ ವಿಜಯವನ್ನು ಕೂಡ ಮಕರ ರಾಶಿಯವರು ಪಡಿತೀರಿ. ಕೆಲಸದ ವಿಚಾರದಲ್ಲೂ ಕೂಡ ಅನೇಕ ಸವಾಲುಗಳನ್ನು ಈ ವಾರ ಎದುರಿಸಬೇಕಾಗತ್ತೆ. ಇನ್ನು ಮಕರ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಮಾನಸಿಕವಾಗಿ ಹಿಂಸೆ ಇರುತ್ತೆ. ಜೀರ್ಣಶಕ್ತಿಯಲ್ಲಿ ವ್ಯತ್ಯಾಸ ಆಗುತ್ತೆ. ಹೊಟ್ಟೆ ತೊಂದರೆ ಆಗ್ಬೋದು, ಭಯ ಉಂಟಾಗ್ಬೋದು. ಭಯಮೇವಸ್ತಿ ಶತ್ರುವು. ಭಯ ಅನ್ನೋದೇ ಒಂದು ಶತ್ರು ಅಂತ ತಿಳ್ಕೋಬೇಕು. ಧನನಷ್ಟ ಆಗ್ಬೋದು. ಸ್ಥಿರವಿಲ್ಲದ ಮನಸ್ಸು, ನಿದ್ರಾಭಂಗ, ಎದೆಯಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆಗಳಿದೆ. ಆದರೆ ವಾರದ ಕೊನೆ ದಿನ ಭಾನುವಾರ ಶತ್ರುಗಳನ್ನು ಸೋಲಿಸ್ತೀರಿ, ಸಂತೋಷವಾಗಿರ್ತೀರಿ, ಉಲ್ಲಾಸವಾಗಿರ್ತೀರಿ. ಆದರೆ ಈ ವಾರ 6 ದಿನ ನಿಮಗೆ ಟೈಮು ಚೆನ್ನಾಗಿರಲ್ಲ. ಹಾಗಾದರೆ ಯಾರ್ಯಾರು ಮಕರ ರಾಶಿ ಜಾತಕರಿದ್ದೀರಿ ನೀವೆಲ್ಲ ಓಂ ಕಾಲಾಯ ನಮಃ. ಕಾಲರ ಕಾಲ ಯಾರು? ಶಿವ. ಮಾಸ್ ಡೆತ್ ಆಗೋಗ್ಬಿಡುತ್ತೆ. ಎಷ್ಟೋ ಜನ ಒಟ್ಟೊಟ್ಟೆ ಕಾರು ಬಸ್ಗಳಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಡ್ತಾರೆ. ಆ ಥರ ಎಲ್ಲ ಏನೂ ಆಗಬಾರ್ದು. ಕಾಲರ ಕಾಲ ಮಹಾಕಾಲ ಈಶ್ವರ ನೆನಪು ಮಾಡಿ, ಕಾಲಭೈರವ ದರ್ಶನವನ್ನು ಮಾಡಿ, ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಮಕರ ರಾಶಿಯವರಿಗೆ ಕಮ್ಮಿ ಆಗುತ್ತೆ. ಇನ್ನು ರಾಶಿಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದರೆ ಕುಂಭರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ. ಕುಂಭ ರಾಶಿಗೆ ಜನ್ಮ ಶನಿ ಮತ್ತು ಜನ್ಮ ರಾಶಿಯಲ್ಲೇ ಸೂರ್ಯ ಇರೋದರಿಂದ ಸಂಸಾರ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಕುಂಭರಾಶಿಯವರು ಎದುರಿಸಬೇಕಾಗತ್ತೆ. ನಾನು ಅಂತ ಅಹಂಕಾರ ಪಡಕೋಗ್ಬೇಡಿ. ನಿಮಗೆ ದ್ವಿತೀಯ ಭಾವದಲ್ಲಿ 4 ಗ್ರಹಗಳು ಸಂಚಾರ ಆಗ್ತಿರೋದ್ರಿಂದ ಒಂದಲ್ಲ ಒಂದು ರೀತಿಯಲ್ಲಿ ಹಣದ ಹರಿವು ಉಂಟಾಗುವ ಸಾಧ್ಯತೆಗಳು ಈ ವಾರ ಇದೆ. ಕುಂಭರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಧೈರ್ಯ ಹೆಚ್ಚು. ಧೈರ್ಯೇ ಸಾಹಸೇ ಲಕ್ಷ್ಮಿ. ಎಲ್ಲಿ ಧೈರ್ಯ ಇದೆಯೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ. ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ. ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ. ಇನ್ನು ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸ್ವಲ್ಪ ಮಾನಸಿಕ ಹಿಂಸೆ ಆಗ್ಬೋದು. ನಿದ್ರಾಭಂಗ, ಮಲಗೋಕ್ಕೋದ್ರೆ ನಿದ್ದೆ ಬರದೇ ಇರುವಂಥದ್ದು, ಎದೆಯಲ್ಲಿ ತೊಂದರೆ ಆಗುವಂಥದ್ದು, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ. ಅಥವಾ ವಾಹನಗಳಿಂದ ತೊಂದರೆಯಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಕುಂಭರಾಶಿಯವರು ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರದು ಈ ವಾರ ಅಂದಾಗ ಓಂ ಮಹೇಶ್ವರಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕವನ್ನು ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ರಾಶಿಚಕ್ರದಲ್ಲಿ ದ್ವಾದಶ ರಾಶಿ 12ನೇ ರಾಶಿಯೇ ಮೀನರಾಶಿ. ಮೀನರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮೀನರಾಶಿಯಲ್ಲಿ 4 ಗ್ರಹಗಳು ಸಂಚಾರ ಆಗ್ತಾ ಇರೋದ್ರಿಂದ ಆಸೆ ಆಕಾಂಕ್ಷೆಗಳು ಹೆಚ್ಚಾಗುತ್ತೆ. ನಿಮ್ಮ ಮನೋಕಾಮನೆಗಳು ಪೂರ್ಣ ಮಾಡ್ಕೊಳ್ಳೋಕ್ಕೋಸ್ಕರ ಪ್ರಯತ್ನ ಮಾಡ್ತೀರಿ. ಒಳ್ಳೊಳ್ಳೆ ಬಟ್ಟೆ ವಾಹನಗಳಲ್ಲಿ ಹಾಕ್ಕೋಬೇಕು, ಒಳ್ಳೊಳ್ಳೆ ವಾಹನಗಳಲ್ಲಿ ಓಡಾಡಬೇಕು ಅನ್ನುವಂತಹ ಯೋಗ ಉಂಟಾಗುತ್ತೆ. ನಿಮಗೆ ಅನೇಕ ಗಿಫ್ಟ್ಗಳು ಕೂಡ ಸಿಗುವ ಸಾಧ್ಯತೆಗಳಿದೆ.
ಈ ವಾರದಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ ಕುಟುಂಬದಲ್ಲಿ ದುಃಖ ಇರುತ್ತೆ. ವಾದ ವಿವಾದಗಳನ್ನ ಮಾಡಬೇಡಿ. ವಾದ ವಿವಾದಗಳು ಎಳ್ಕೊಂಡು ಹೋಗ್ಬೋದು. ವಾಗ್ವಾದಗಳಾಗುತ್ತೆ. ಕಣ್ಣುಗಳ ತೊಂದರೆ ಉಂಟಾಗುತ್ತೆ. ಇನ್ನು ಕೆಲವರಿಗೆ ಸರವಾಸ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಉತ್ತಮವಾದ ಕೀರ್ತಿ ಪ್ರಾಪ್ತಿ, ಹೆಸರುವಾಸಿಯಾಗ್ತೀರಿ, ಧನಲಾಭ ಉಂಟಾಗುತ್ತೆ. ಮೀನರಾಶಿ ಜಾತಕರಿಗೆ ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯವೇ ಹೊಸತೆ ಲಕ್ಷ್ಮಿ. ಎಲ್ಲಿ ಧೈರ್ಯ ಇದೆಯೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಮೀನರಾಶಿಯವರು ವಾರದ ಕೊನೆ 4 ದಿನ ಮಾಡ್ತೀರಿ. ಈ ವಾರ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರುತ್ತೆ. 3 ಮಾರ್ಚ್ 2025ರಿಂದ 9 ಮಾರ್ಚ್ 2025 ಮೀನರಾಶಿ ಭವಿಷ್ಯವನ್ನು ಕೂಡ ತಿಳಿಸಿದ್ದೀನಿ. ಹಾಗಾದರೆ ಮೀನರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು? ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು ಅಂತಂದಾಗ ಓಂ ವೀರಭದ್ರಾಯ ನಮಃ ಅನ್ನುವಂಥ ಮಂತ್ರ, ಅಥವಾ ಓಂ ರುದ್ರಾಯ ನಮಃ. ಯಾರು ವೀರಭದ್ರನ ಪ್ರಾರ್ಥನೆ ಮಾಡ್ತೀರಿ ಅಂಥವ್ರು ವೀರಭದ್ರ ದೇವಸ್ಥಾನಕ್ಕೆ ಹೋಗಿ, ಇಲ್ಲ ರುದ್ರನ ರೂಪದಲ್ಲಿ ಶಿವನ ನೆನಪು ಮಾಡುವಂಥವ್ರು ರುದ್ರಾಭಿಷೇಕವನ್ನು ಮಾಡಿಸಿ, ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಅವಾಗ ಉಂಟಾಗಲ್ಲ. ಓಂ ರುದ್ರಾಯ ನಮಃ ಅಂತನಾದ್ರೂ ಜಪ ಮಾಡ್ಬೋದು. ಓಂ ವೀರಭದ್ರಾಯ ನಮಃ ಅಂತನಾದ್ರೂ ಜಪ ಮಾಡಿ ಮೀನರಾಶಿ ಜಾತಕರು. ಪ್ರಿಯ ವೀಕ್ಷಕರೇ, ನಾನೀಗ ಮೇಷರಾಶಿಯಿಂದ ಮೀನರಾಶಿವರೆಗೂ ವಾರ ಭವಿಷ್ಯವನ್ನು ತಿಳಿಸಿದ್ದೀನಿ. ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಎಲ್ಲರಿಗೂ ಕೂಡ ಜ್ಯೋತಿಷ್ಯ ವಿಚಾರ ಗೊತ್ತಾಗಲಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ, 1 ನಿಮಿಷ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿ ನಿಮಗೆ ಸುಖ, ಶಾಂತಿ, ಉತ್ತಮ ಆರೋಗ್ಯ ಪ್ರಾಪ್ತಿಯಾಗಲಿ ಅಂತೇಳಿ ಶಾಂತಿ ಮಂತ್ರವನ್ನು ಜಪ ಮಾಡ್ತೀನಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಿಮಗೆ ಉತ್ತಮವಾದ ಆರೋಗ್ಯ, ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ನಿಮ್ಮ ಜೀವನ ಪೂರ್ಣ ಆಗಲಿ, ಮಂಗಳ ಆಗಲಿ, ಒಳ್ಳೆಯದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.